ಯಾಕೆ ಕರಿತೀವಿ ಅಂದ್ರೆ ನಮ್ಮ ಆಲೆಮನೆಗಳ ಗಾನಗಳು ಯಾವತ್ತೂ ನಿಂತಿಲ್ಲ. ಹಂಗೆ ಕಾರವಾಯಿನ ರಾಮಸ್ವಾಮಿ ಮತ್ತೆ ರಾಜಪರಮೇಶ್ವರಿಯಲ್ಲೇ ಕಾರವಾಯಿನ ಭತ್ತ ಕೂಡ ಎಂತ ಬರಗಾಲದಲ್ಲಿ ಬೆಳೀತಾ ಇರ್ತೇವೆ. ಮ್ಯಾಕ್ಸಿಮಮ್ ಹೋರಾಟ ಮಾಡ್ಕೊಂಡಾದ್ರೂ ಕೂಡ ಆ ನಾಲೆಗಳಲ್ಲಿ ಭತ್ತ ಬೆಳೆಯುವಂತ ಪ್ರಕೃತಿ ಒಂದು ಸೌಂದರ್ಯ ಅಂತ ಹೇಳ್ಬೋದು. ಅಡಿಕೆ ಬಾಳೆಯ ವಿಶೇಷತೆಯಲ್ಲಿ ಹೆಚ್ಚು. ಅದಕ್ಕೆ ಇದನ್ನ ಹಸಿ ಭತ್ತ ಬಿಸಿಬೇಳೆನ ನಾಡು ಮತ್ತೆ ಬೆನ್ನೂರು ಟಗರು ಹೆಸರುವಾಸಿಯಾದಂಥದ್ದು. ಮಾಂಸ ಯಾರು ಪ್ರಿಯರಿರ್ತಾರೆ ಹೆಸರುವಾಸಿಯಾದಂಥದ್ದು. ಹಾಗಾಗಿ ಬನ್ನೂರು ಅನೇಕ ವಿಶೇಷತೆಗಳಿಗೆ ಇಲ್ಲಿಂದ ಹೋದ್ರೆ 7 ಕಿಲೋಮೀಟರ್ ಸೋಮನಾಥಪುರ ಇದೆ. ಪ್ರವಾಸಿ ಇಡೀ ಹಿಸ್ಟಾರಿಕಲ್ ಪ್ಲೇಸ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಪ್ರಪಂಚದಾದ್ಯಂತ ಬಂದು ನೋಡುವಂತ ಸ್ಥಳಗಳು ವಿವಿಧ ಎಲ್ಲ ಈ ಭಾಗದಲ್ಲಿದ್ದಾವೆ. ಅಂತ ವ್ಯಾಸರಾಜರು ಹುಟ್ಟಿದ ಸ್ಥಳ ಇದು. ವ್ಯಾಸರಾಜರು ಕೂಡ ಶ್ರೀಕೃಷ್ಣ ದೇವರಾಜನ ರಾಜಗುರುಗಳು. ವ್ಯಾಸರಾಜ ಹುಟ್ಟಿರೋದು ಇಲ್ಲೇ ಈಶಾನ್ಯ ಇಲ್ಲಿ ಸ್ವಲ್ಪ ದೂರದಲ್ಲಿ ಹೋದ್ರೆ ಅಲ್ಲಿದೆ. ಅಲ್ಲೇ ಕೂಡ ನನ್ನ ಮದುವೆ ಕೂಡ ಅಲ್ಲೇ ನಡೆದಿತ್ತು ನಂದು. ಆ ಜಾಗದಲ್ಲಿ ಎಲ್ಲಿ ವ್ಯಾಸರಾಜರು ಹುಟ್ಟಿದ್ರು ಆ ಸ್ಥಳದಲ್ಲಿ. ಹೀಗಾಗಿ ಇದೊಂದು ವಿಶೇಷತೆ ನಾವು ಹೇಳಲೇಬೇಕಾಗ್ತದೆ ನಮ್ಮೂರ ಪರವಾಗಿ. ವಿಶ್ವ ರೈತ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾನು ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ವಿಶ್ವ ರೈತ ದಿನಾಚರಣೆಯನ್ನ ಮಾಜಿ ಪ್ರಧಾನಿಗಳಾದಂತ ಚೌಧರಿ ಚರಣ್ ಸಿಂಗ್ ಅವರು ಒಂದು ರೀತಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರಗಳು ಮಂಡನೆ ಮಾಡಿದಾಗ ಅವರ ಆಲೋಚನೆ ಪ್ರಧಾನಿಯಾಗಿದ್ದು ಕೃಷಿ ಸಚಿವರು ಆಗಿದ್ದಂತ ಅವರು ರೈತರಿಗೆ ಏನಾದ್ರೂ ಕೊಡುಗೆಯನ್ನು ಕೊಡಬೇಕು ನಾವು ಅಂತೇಳಿ ಅವರ ಮಾನಸಿಕವಾಗಿ ಅವ್ರ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಅವರು ಪ್ರಧಾನಿ ಆದಾಗಲೇ ಹಸಿರು ಕ್ರಾಂತಿಯ ಜೊತೆಯಲ್ಲೇ ಅವರು ರೈತರ ಏಳಿಗೆಗೆ ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ನಮ್ಮ ತಾತ ಮುತ್ತಾದ್ರು ಕೇವಲ ಒಂದು 10 ಮೂಟೆ ಹಚ್ಕೊಂಡ್ರ 8 ಮೂಟೆ 6 ಮೂಟೆ ಹಿಂಗ್ ಬೆಳೀತಾ ಇದ್ರು. ನಮ್ಮ ಅಪ್ಪನ ಕಾಲಕ್ಕೆ ಒಂದು 20 ಮೂಟೆ 22 ಮೂಟೆ ಹಂಗ್ ಬಂದು. ಈಗ ಮ್ಯಾಕ್ಸಿಮಮ್ ಆಹಾರ ಉತ್ಪಾದನೆ ಕೊರತೆ ಇತ್ತು. ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕಾಗಿ ಅವರು ಹಸಿರು ಕ್ರಾಂತಿಯನ್ನು ಬಂದು ರೈತರ ಮೇಲೆ ಇರ್ತಕ್ಕಂಥ ಕಾಳಜಿಗೋಸ್ಕರ ಅವರು ಅನೇಕ ಯೋಜನೆಗಳನ್ನ ರೈತರ ಪರವಾಗಿ ಮಾಡ್ಕೊಂಡ್ರು. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಮಾಡಬೇಕು ಅಂತೇಳಿ ಸರ್ಕಾರಗಳು ಕೇಳ್ಕೊಂಡಾಗ ನನ್ನ ಹುಟ್ಟುಹಬ್ಬಕ್ಕೆ ಜನರನ್ನ ನಾವು ಸೇರಿಸಿದ್ದೇವೆ. ಒಬ್ಬ ರಾಜಕಾರಣಿ ಇಷ್ಟು ಜನರನ್ನ ಸೇರಿಸಬೇಕಂದ್ರೆ 5-10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಆದ್ರೂ ಕೂಡ ಅವ್ರು ಬಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಹೋಗ್ಬಿಡ್ತಾರೆ ಎಲ್ಲ ಟೆಂಪಲ್ ಹಿಡಿದು ನಾಶ ಮಾಡಿ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರು ವೇದಿಕೆಯಲ್ಲಿ ಇರ್ತಕ್ಕಂಥ ವಿಚಾರವನ್ನ ಮಂಡನೆ ಮಾಡುವಂತದ್ದನ್ನ ತಿಳ್ಕೋಬೇಕು. ಸರ್ಕಾರದ ನೀತಿಗಳನ್ನ ಖಂಡಿಸಬೇಕು. ಆ ವಿಚಾರದಲ್ಲಿ ಇವತ್ತು ಎಲ್ಲರೂ ಸೇರಿದ್ದೀವಿ. ಆ ನಿಟ್ಟಿನಲ್ಲಿ ಇವಾಗ ಉದ್ಘಾಟನೆ ಮಾಡಿದಂತ ಎಲ್ಲರಿಗೂ ಕೂಡ ನಾನು ಒಂದ್ಸಿ ಮುಂದಿನ ಕಾರ್ಯಕ್ರಮವನ್ನ ಪ್ರತಿಯೊಂದು ಗ್ರಾಮ ಪಂಚಾಯತ್ ಖಾಸಗಿ ಸ್ಥಳದಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾರೆ ಅದು ಸರ್ಕಾರವೇ ಕೊಡಬೇಕು. CBSE ಮತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ವಸತಿ ಶಾಲೆ ಕೊಡಬೇಕು. ನವೋದಯ ಸ್ಕೂಲ್ ತರ ವಸತಿ ಶಾಲೆ ಕೊಡಬೇಕು ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ ರೈತ ಸಂಘ ಮತ್ತೆ SC ಸಂಘ. LKG 5ನೇ ಕ್ಲಾಸ್ ಕಂಡು ಆಯಾ ಗ್ರಾಮದಲ್ಲೇ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಕೋತಾರೆ ಸರ್ಕಾರಿ ಶಾಲೆಯಲ್ಲಿ. ಒಂದು ಸಲ 5ನೇ ಕ್ಲಾಸ್ ಪಾಸ್ ಆದ್ಮೇಲೆ 6ನೇ ಕ್ಲಾಸ್ ಇಂದ 12ನೇ ಕ್ಲಾಸ್ ಗಂಟ ಪಂಚಾಯತ್ ವಸತಿ ಶಾಲೆ ಓದ್ಕೋತಾರೆ. ಪಂಚಾಯತ್ ವಸತಿ ಶಾಲೆ ಏನಕ್ಕೆ ಬೇಕು ಅಂದ್ರೆ ಊರಲ್ಲೆಲ್ಲ ನೋಡಿರ್ತೀವಿ, ಹಳ್ಳಿಗಳೆಲ್ಲ ನಾವು ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ, ಮಕ್ಕಳಿಗೆ ಸರಿಯಾದ ಟ್ಯೂಷನ್ ಸಿಗಲ್ಲ. ಅದಕ್ಕೋಸ್ಕರ ಇವೆರಡು ಬೇಡಿಕೆನ ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಅಕಸ್ಮಾತ್ ಸರ್ಕಾರ ನಮ್ಮ ಬೇಡಿಕೆಯ ಈಡೇರಿಸೋ ಕ್ರಮ ಏನಾದ್ರು ಕೈಗೊಳ್ಳಿಲ್ಲ ಅಂದ್ರೆ ಜನವರಿ 26ಕ್ಕೆ ಅಂತ ಕಂಪನಿಗಳಿದಾವಲ್ಲ ಅವು ಜಾಸ್ತಿ ಇಲ್ಲಿ ಬೆಳವಣಿಗೆ ಆಗ್ತಾ ಇದಾವೆ. ಸಣ್ಣ ಒಂದು ಕಂಪನಿಗಳ ಮಾಹಿತಿ ಒಂದೇ ಒಂದು ಸಣ್ಣ ಒಂದು ಕಂಪನಿ ಮಾಹಿತಿ ಕೊಡ್ತೀವಿ. ಇವತ್ತು ಕೆಲವು ಭಾಗಗಳಲ್ಲಿ ಹತ್ತಿ ಬೀಜನ ಏನೋ ಒಂದು ಕಾರ್ಪೊರೇಟ್ ಕಂಪನಿಯಿಂದ ಹತ್ತಿ ಬೀಜನ ಏನು ಜನಗಳಿಗೆ ಬಿತ್ತನೆ ಮಾಡ್ಲಿಕ್ಕೆ ಕೊಡ್ತಾ ಇದೆ. ಆ ಬಿತ್ತನೆ ಮಾಡಿರ್ತಕ್ಕಂಥ ಹತ್ತಿ ಬೀಜ ಏನಿದೆ, ಹತ್ತಿ ಬೀಜನ ಹಸು ತಿಂದ್ರು ಸಹಿತ ರೈತ